ತಾಯಾಡಿ ನಾನಂದಿನಿ ಮೋನೆ ಎಲ್ಲಿ ಜನ್ಮದಲ್ಲಿ ಹುಟ್ಟುತ್ತೆ ಹೀಗೆ ಬಿಸೋರೆ ಎಂದು ನಿಮ್ಮನೆ ಸಿಂಹ 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 ತೆನಿ ಮುರಿರಲ್ಲಿ ಹೊತ್ತು ಮುಳುಗೋದ್ರೊಳಗೆ ಒಂದು ತೆನಿ ಉಳಿದಿರಬಾರ್ದು. ಲೇ ನಿಲ್ಲಿಸ್ರೋ ನಿಮ್ಮ ಕೆಲಸಾನ. ಹಾಡು ಹಗಲೇ ಹೊಲದ ಬೆಳೆಯನ್ನು ಕೊಯ್ಯಬೇಕಾದರೆ ಎಷ್ಟು ಧೈರ್ಯ ನಿಮಗೆ? ಯಾರು ನೀವು? ಅದನ್ನು ಕೇಳಾಕ ನೀ ಯಾರಪ್ಪ? ನಾನು ಈ ಹೊಲದ ಮಾಲೀಕ. ಬೆವರು ಸುರಿಸಿ ಒತ್ತಿ ಬಿತ್ತಿ ಬೆಳೆಸಿದ ರೈತ. ಬಿತ್ತಿ ಬೆಳೆಸಿದ್ದು ನೀನಾಗಿರ್ಬೇಕು, ಆದ್ರೆ ಇದನ್ನು ಉಣ್ಣವ್ರು ನಾವು ಅದೀವು. ಇದು ನಮ್ಮ ಪಾಲಿಗೆ ಸೇರಿದ ಅಣ್ಣ. ನಾನು ಯಾರಂತ ಸರಿಯಾಗಿ ನೋಡಿ ಮಾತನಾಡು. ಓ ಭೈರ, ನೀನಾ? ನಿನಗೇನು ಅನ್ಯಾಯ ಮಾಡಿದುವೆಂದು ನಮ್ಮ ಬೆಳೆಯನ್ನು ಹಾಳು ಮಾಡುತ್ತಿರುವೆಯೋ ಭೈರ? ನೀ ನನಗೆ ಅನ್ಯಾಯ ಮಾಡಿ ಲೋಪ. ನಮ್ಮ ದನಿಗೆ ಅನ್ಯಾಯ ಮಾಡಿ, ನಮ್ಮ ದನಿಗೆ ಯಾವ ದಿವಸ ಅನ್ಯಾಯ ಅಪಮಾನ ಮಾಡಿ ಅದೇ ದಿವಸ ನಿನ್ನ ಮೇಲೆ ಸೇಡೆ ತೀರಿಸ್ಕೊಳ್ಳಲು ನಾನು ರೆಡಿಯಾಗೇನಿ. ಅಂದರೆ ನಿನ್ನ ಸಾಹುಕಾರನಿಗೆ ಅಪಮಾನ ಮಾಡಿದೆವೆಂದು ನಮ್ಮ ಮನೆಯನ್ನು ಮುರಿವೆಯಾ? ನಾಯಿ ತಪ್ಪು ಯಾರದಿದೆ ಎಂದು ವಿಚಾರಿಸಿದೆ. ಹೆಂಡ ಹಣಕ್ಕಾಗಿ ದುಷ್ಟ ಧನವಂತರ ಕೈಗೊಂಬೆಯಾಗಿ ಕಂಡ ಬಡವರ ಬಾಳಿಗೆ ಬೆಂಕಿ ಹಚ್ಚುವ ನಿನಗೆ ಅವರ ಬಿಸಿ ಉಸಿರಿನ ಒಡಲಾಗ್ನಿ ಸುಡದು ಬಿಡೋದು ನೆನಪಿಟ್ಟಿಕೋ ಭೈರ, ನೆನಪಿಟ್ಟಿಕೋ. ಮುಚ್ಚು ಬಾಯ್. ನಾನು ಬೈರ. ನನ್ನ ದಾರಿಗೆ ಅಡ್ಡದವನ ಬದುಕನ್ನೇ ಹಾಳು ಮಾಡಿ ಬದುಕುವ ಬೈರ, ಕಾಳ ಬೈರ. ಇನ್ನೊಂದು ಸಾರಿ ಹೀಗೆ ಮಾತನಾಡಿದ್ರೆ ನಿನ್ನ ನಾಲಿಗೆಯೇ ಸೀಳು ಬಿಡುವೆ. ನೀನು ಯಾರೇ ಆಗಿರೋ ನನಗೇನು? ಧರ್ಮ ಬಿಟ್ಟವರು ಯಾರೂ ಗೆದ್ದಿಲ್ಲ ಈ ಜಗತ್ತಿನಲ್ಲಿ. ದುಷ್ಟ ಕಂಸ ಜರಾಸಂದರೆ ಮಣ್ಣು ಮುಕ್ಕಿದರು ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿ. ಶೌರ್ಯವಂತರ ಮನೆತನದಲ್ಲಿ ಜನಿಸಿದ ಈ ಗಂಡು ನಿಮ್ಮಂತ ದುಷ್ಟರ ಪಾಲಿಗೆ ಬೆಂಕಿಯ ಚೆಂಡು. ನಮ್ಮ ಹೊಲ ಬಿಟ್ಟು ಮತ್ತೊಂದು ಸಾರಿ ಬಾರದಂತೆ ಬದುಕಿದರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಒಂದು ವೇಳೆ ಬಂದರೆ ಅಂಥವರ ರುಂಡವನ್ನು ಕಡೆದು ಹಾಕಲು ಸದಾ ಸಿದ್ಧವಾಗಿದೆ ನನ್ನ ಕೊಡಲಿ. ಕೈಯಾಗ ಕೊಡಲಿ ಹಿಡ್ಕೊಂಡು ಬಂದ ಬಳಕ ನೀ ಏನು ಮಾಸೂರನ? ಬಿಲ್ಲ ಬಾಣಗಳನ್ನು ಹಿಡ್ಕೊಂಡು ಶತ್ರುಗಳನ್ನೇ ನಾಶ ಮಾಡುತ್ತಾನೆಂದು ಹಾರಾಡ್ತಿದ್ದ ಆ ಉತ್ತರ ಭೂಪ. ಕೆಣಕುತ್ತಿರುವೆಯಾ ಭೈರವ? ಇದೋ ನಿನ್ನ ರುಂಡ ಹರಿದು ರಕ್ತದೋ ಕಳಿಯಾಡಿ ಬಿಡುವೆನು. ಅವನ ರುಂಡ ಅಲ್ಲದೆ ಹಾರುವುದು ನಿನ್ನ ರುಂಡ. ಯಾರು? ಸಾಹುಕಾರ ರುದ್ರಪ್ಪ. ಥು, ಪಾಪಿ. ನಮ್ಮ ಮೇಲೆ ಹಗೆತನ ಸಾಧಿಸಲು ಎಷ್ಟೊಂದು ಕೀಳು ಮಟ್ಟಕ್ಕಿಳಿವೆಯಾ ನಾಯಿ? ಭೈರ, ಕಟ್ಟಲೆ ಇವನ ಕೈಯನ್ನು ನನಗೆ ನಾಯಿ ಎಂದು ಕರೆದ ಅಪಮಾನ ಮಾಡಿದ ಇವತ್ತು ಬದುಕಿರಬಾರದು. ಮಾತು ಮಾತಿಗೆ ನನ್ನನ್ನು ನಿಂದಿಸುವ ಇವನ ಜೀವನ ನೊಂದಿ ಹೋಗಲಿ. ಶರಪ್ಪ ತಾರ ಛಬಕೀನ.
ಬಡವರನ್ನು ತುಳಿದು ಯಾರೂ ಗೆದ್ದಿಲ್ಲ ಈ ಜಗತ್ತಿನಲ್ಲಿ. ಬಡವರೆಲ್ಲ ಸಿಟ್ಟಿಗೆದ್ದರೆ ಸುಟ್ಟು ಹೋಗುವೆ ಕ್ಷಣದಲ್ಲಿ. ನಿಮ್ಮಂಥ ಬಡ ನಾಯಿಗಳನ್ನು ಕೊಲ್ಲುವುದಕ್ಕಾಗಿಯೇ ಸಿದ್ಧನಾಗಿರುವೆ. ಅಹಂಕಾರದಿಂದ ನನಗೆ ಎದುರಾಗಿ ಸಾಯುವಕ್ಕಿಂತ ಶರಣಾಗಿ ಸಂತೋಷದಿಂದ ಬದುಕು. ಇಲ್ಲದಿದ್ದರೆ ನಿನ್ನ ಕತೆ ಮುಗಿದ. ಶರಣಾಗತಿಯೇ? ರುದ್ರಪ್ಪ, ಹೇಡಿಯಂತೆ ಹೆದರಿ ನಿನಗೆ ನಾನು ಶರಣಾಗಲೇ ಆಗಲೇಬೇಕು. ಅನ್ಯಾಯ, ಅನೀತಿ, ಅಧರ್ಮದಿಂದ ನಡೆದು ಎಷ್ಟು ಬಡ ಹೆಣ್ಣು ಮಕ್ಕಳ ಸೀಲಗಡಿಸಿ ಅವರ ಕೊಲೆ ಸುಲಿಗೆ ಮಾಡುವ ನಿನ್ನಂತ ದುಷ್ಟನಿಗೆ ಎಂದೂ ಶರಣಾಗಲ್ಲ. ನನ್ನ ದೇಹದಲ್ಲಿ ಹನಿ ರಕ್ತವಿರುವವರೆಗೂ ನಿನ್ನೆದುರು ಛಲದಿಂದ ಹೋರಾಡುವೆ. ಅದು ಹೇಗೆ ಬದುಕುತ್ತೀಯೋ ನಾನು ನೋಡುತ್ತೇನೆ. ನನ್ನನ್ನು ಕೆಣಕುವ ನಿನ್ನ ಕಥೆಯೆಂದು ಮುಗಿಸೇ ಬಿಡುತ್ತೇನೆ. ಆನಂದ, ಆನಂದ, ಏನು ಇದೆಲ್ಲ? ಯಾಕ್ರೋ ನನ್ನ ಮಗನನ್ನ ಈ ರೀತಿ ಕಟ್ಟಿ ಹೊಡಿತಾ ಇದ್ದೀರಾ ನೀವು? ನಿಮಗೆ ಬೇಕಾಗಿದ್ದು ಬೆಳೆ ತಾನೆ, ಅದನ್ನ ತೆಗೆದುಕೊಂಡು ಹೋಗ್ರಿ. ನನ್ನ ಮಗನನ್ನ ಬಿಟ್ಬಿಡ್ರಿ. ಬಂದೆಯ ಹೆಣ್ಣೆ ಬಾ. ಇಂದು ನೀ ಬರುವೆ ಎಂದೇ ನಾ ಭಾವಿಸಿದ್ದೆ. ರೋಷದಿಂದ ಹಾರಾಡಿದ ಈ ನಿನ್ನ ಮೈದುನ ಹೇಗೆ ಹೇಡಿಯಂತೆ ನಿಂತಿದ್ದಾನೆ ನೋಡು. ರುದ್ರಪ್ಪ, ನೀನೇ ಅಂತ ಹೇಸಿ ಕೆಲಸವನ್ನ ಮಾಡಿಸ್ತಾ ಇರುವೆಯಾ? ಮಾಡುವಲ್ಲೇ, ಮಾಡಿಸುವಲ್ಲೇ. ನಿಂದು ನಾ ಬಿಡಲಾರೆನಲ್ಲೇ. ನಾವೇನು ನಿನಗೆ ಅನ್ಯಾಯ ಮಾಡಿದ್ದೀವಿ ಅಂತ ತಿಳಿದು ನಮ್ಮ ನೀರಿತಿ ಕಾಡ್ತಾ ಇದೀಯಾ ನೀನು? ನಿನಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ? ನನ್ನ ಹೃದಯದಲ್ಲಿ ಕರುಣೆ ಎಂಬುದೇ ಇಲ್ವೇನು? ಯಾಕೆ ನಮಗೆ ಎಷ್ಟೊಂದು ಕಷ್ಟ ಕೊಟ್ಟು ನಮ್ಮ ಬಾಳನ್ನೇ ಹಾಳು ಮಾಡ್ತಾ ಇದೀಯಾ ನೀನು? ಸೇಡು ಸೇಡು ಸೇಡಿಗಾಗಿ ನಡೆಯಿತು ದ್ರೌಪದಿಯ ವಸ್ತ್ರಾಭರಣ. ಸೇಡಿಗಾಗಿ ನಡೆಯಿತು ಸೀತೆಯ ಅಪಹರಣ. ಸೇಡಿಗಾಗಿಯೇ ನಡೆಯುತ್ತಿದೆ ನಿನ್ನ ಮಾನಹರಣ. ಅಂದು ಈ ನಿನ್ನ ಮೈದುನಿಂದ ಗುಡಿಯಲ್ಲಿ ಅಪಮಾನಗೊಂಡೆ. ನಿನ್ನನ್ನು ಬಯಸಿ ನಿರಾಶೆಗೊಂಡೆ. ಆ ದಿನದ ಅಪಮಾನಕ್ಕಾಗಿ ಕಾಡುತ್ತಿರುವೆ ನಿಮ್ಮನ್ನು. ಇಂದು ಹಾಡು ಹಗಲೇ ನಿನ್ನ ಮಗನಂತಿರುವ ಈ ನಿನ್ನ ಮೈದುನ ಕಣ್ಣೆದುರಲೇ ನಿನ್ನ ಸೀಲಹರಣ. ಆಗಲೇ ನನ್ನ ಸೇಡಿನ ಮನಸ್ಸಿಗೆ ಸಮಾಧಾನ. ಅಂದು ಗುಡಿಯಲ್ಲಿ ತ್ರಿಶೂಲದಿಂದ ಅಂಜಿಸಿದೆಯಲ್ಲ ಸಕ್ಕಿನ ಹೆಣ್ಣೆ, ಹಿಂದಲ್ಲಿದೆ ನಿನ್ನ ತ್ರಿಶೂಲ. ಬೇಡ ರುದ್ರಪ್ಪ, ಬೇಡ. ದುಡುಕಿ ಕೆಡಕನ್ನ ತಂದ್ಕೋಬೇಡ ನೀನು. ಆವತ್ತೇ ನೀಚ ಕೆಲಸ ಮಾಡ್ತೀಯ ಅಂತ ನನಗೆ ಗೊತ್ತಾಗಿದ್ದೆ. ಆದ್ರೆ ಆ ದೇವಿಯ ತ್ರಿಶೂಲವನ್ನ ಇಂದು ಮತ್ತೆ ತಂದು ಅದರ ಮಹಿಮವನ್ನ ನಾನು ನಿನಗೆ ತೋರಿಸ್ತಾ ಇದ್ದೆ. ಆ ತ್ರಿಶೂಲ ಇರ್ತಿದ್ರೇನಾಯ್ತು? ಆ ಶಿವನ ಅಂತಕರಣ ನನ್ನಲ್ಲಿ ಇದ್ದಿದ್ದೇ. ಆದ್ರೆ ಅದರ 10ರಷ್ಟು ಶಕ್ತಿ ನನ್ನಲ್ಲಿ ಅಡಗಿದೆ. ಅಂತಹ ಧೈರ್ಯದ ಹೆಣ್ಣೆ ನೀನು. ಹಾಗಾದರೆ ಇದೇ ಕ್ಷಣದಲ್ಲಿ ನಿನ್ನನ್ನು ಒಪ್ಪಿ ಮುದ್ದಾಡಿ ಕಾಮವೆಂಬ ರಾಜ್ಯ ಸ್ಥಾಪಿಸುವೆ. ನಿನ್ನಲ್ಲಿ ಅಂತ ಶಕ್ತಿ ಇದ್ದರೆ ಉಳಿಸಿಕೋ ನಿನ್ನ ಶೀಲವನ್ನು. ಹೆಣ್ಣಿನ ಮುಂದೆ ಹಾರಾಡಿ ಪೌರುಷದ ಮಾತುಗಳನ್ನು ಆಡುವ ಹೇಳಿ ನೀನು ನಿಜವಾಗ್ಲೂ ಧೀರನೇ ಆಗಿದ್ರೆ ಬಿಚ್ಚಿ ನೋಡು ನನ್ನ ಮೈದುನನ ಕೈಗಳನ್ನ. ಅವನೊಂದಿಗೆ ಹೋರಾಡಿ ನೀನು ಗೆದ್ದರೆ ಶೂರ, ಸೋತರೆ ನೀನೊಬ್ಬ ಷಂಡ. ಸೊಕ್ಕಿನ ಹೆಣ್ಣೆ, ರೊಚ್ಚಿನ ಮಾತುಗಳನ್ನು ಆಡಿ ನನ್ನ ಅಂತ್ಯ ಕಾಣಬೇಕಂತಿರುವೆಯ? ನಿನ್ನ ಮಾತಿಗೆ ಮರಳಾಗೆನು. ನಿನ್ನನ್ನು ಈಗಲೇ ಅಪ್ಪಿ ತೃಪ್ತಿ ಪಡೆಯುವೆನು.
ಏ ರುದ್ರ್ಯ, ಹೇಳಿ ನನ್ನ ಮಗನೇ, ನನ್ನ ಮೇಲೆ ಸಿಟ್ಟಿದ್ದರೆ ನನ್ನನ್ನು ಬೇಕಾದಷ್ಟು ಹೊಡೆ. ಅದಕ್ಕೂ ನಿನಗೆ ಮನಸ್ಸಿಗೆ ತೃಪ್ತಿಯಾಗದಿದ್ದರೆ ನನ್ನನ್ನು ಕೊಂದು ನಿನ್ನ ಸೇಡಿಸಿ ತೀರಿಸಿಕೋ. ನನ್ನವ್ವನ ತಂಟೆಗೆ ಹೋದರೆ ನಿನ್ನ ರುಂಡ ಚಂಡಾಡದೆ ಬಿಡನು. ಎಚ್ಚರ. ಲೇ ಅತ್ತಿಗೆ ಮೈದನವರು ಇಬ್ಬರು ಹೊಚ್ಚು ಮಾತುಗಳನ್ನಾಡಿ ನನಗೆ ರೊಚ್ಚಿಗೆ ಬಸುತ್ತಿರುವೆ. ಅನುಭವಿಸು ನಾ ನೀಡಿದ ಶಿಕ್ಷೆಯೇನು. ಪಾಪಿ, ಮನುಷ್ಯತ್ವವಿಲ್ಲದ ಮರ್ಕಟ ನೀನು ಮಾಡಿದ್ದೆ ಮಾನ್ಯ, ಆಡಿದ್ದೆ ಆಟವೆಂದು ತಿಳಿದುಕೊಂಡಿರುವೆಯಲ್ಲ. ಇದರಿಂದ ನಿನಗೆ ಒಳ್ಳೇದಾಗೋದಿಲ್ಲ, ಇದರಿಂದ ನಿನಗೆ ಒಳ್ಳೇದಾಗೋದಿಲ್ಲ. ಒಳ್ಳೆಯದು ಕೆಟ್ಟದ್ದು, ಗರತಿ 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 ಎಂದು ಬಡಿದಾಡಿದರೆ ಗರತಿ ಪಟ್ಟುವುದು ಗಮ್ಮತ್ತು ನಿನಗಿನ್ನೂ ಚೆನ್ನಾಗಿ ಅರ್ತಿಲ್ಲ. ಆ ಮೈಲಾರಿ ಲಿಂಗನ ಪತ್ತಿ ಗಂಗೆ ಮಾಳಮ್ಮನಿಗೆ ಶಿಂಪಿಗನ ಸೂಳೆ ಎಂದು ಕಟ್ಟಿದ್ದು ಗೊತ್ತಲ್ಲ. ಒಳ್ಳೆಯದು ಕೆಟ್ಟದ್ದು ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ನಿನ್ನ ಮೈ ಸುಖ. ಬಾ ಹೆಣ್ಣೆ, ಮುಂದೆ ಬರ್ತಿರೋ ದುರಾತ್ಮ, ದೂರ ನಿಲ್ಲು. ಮುಂದೆ ಬಂದರೆ ಏನು ಮಾಡುವೆ? ಅಂದು ಗುಡಿಯಲ್ಲಿ ಆಯುಧ ಇತ್ತು, ವಂಚಿಸಿದೆ. ಇಂದು ಎಲ್ಲರ ಎದುರು ನಿನ್ನನ್ನು ಮುದ್ದಿಸುವೆ. ಆಯುಧವಿಲ್ಲದಿದ್ದರೆ ಏನಾಯ್ತು? ನಿರಾಯುಧಳಾಗಿ ನಿನ್ನೊಂದಿಗೆ ಹೋರಾಡಿ ಜಯ ಸಾಧಿಸ್ತೀನಿ ನಾನು. ಯಾವ ಶಕ್ತಿ ಇದೆ ನಿನ್ನಲ್ಲಿ? ಒಬ್ಬ ಮೈದನ ಬಂದಿಯಾಗಿ ಬಡಿಸಿಕೊಂಡು ಬಿದ್ದಿದ್ದಾನೆ. ನನ್ನಿಂದ ನಿನ್ನನ್ನು ಕಾಪಾಡಲು ಇವತ್ತು ಯಾರು ಬರುವುದಿಲ್ಲ. ಯಾರು ಇಲ್ಲವೆಂದು ಹೇಳಬೇಡ. ದೈವ ಶಕ್ತಿ ಇದೆ, ಅದು ಬಂದು ನನ್ನನ್ನು ರಕ್ಷಿಸುತ್ತದೆ. ಸುಮ್ಮನೆ ನನ್ನನ್ನು ಕೆಣಕಿ ಕೋಪಾಗ್ನಿಯಲ್ಲಿ ಸಿಲುಕಬೇಡ. ಕೋಪಾಗ್ನಿ ಅದೆಲ್ಲಿದೆ? ಇಲ್ಲಿದೆ, ನನ್ನ ಹಣೆ ಮೇಲಿದೆ ಸಿಂಧೂರ ತಿಲಕ. ಶಿವನ ಮೂರನೇ ಕಣ್ಣು ಬಿಟ್ಟಂತೆ ನನ್ನ ಹಣೆ ಮೇಲಿರುವ ಸಿಂಧೂರ ತಿಲಕದಿಂದ ನಿನ್ನನ್ನು ಸುಟ್ಟು ಭಸ್ಮ ಮಾಡುವ ಶಕ್ತಿ ಆಗಿದೆ. ನೀ ಸಿಡಿದೆದ್ದು ಸುಟ್ಟರೂ ಚಿಂತೆ ಇಲ್ಲ, ಸಾವಿನ ಅಂಜಿಕೆ ಇಲ್ಲ. ನನ್ನ ಮೈ ಸುಖ, ನನ್ನ ಮೈ ಬೇಡುತ್ತಿದೆ ನಿನ್ನ ಮೈ ಸುಖ. ಆಗಲೇ ನನ್ನ ಜನ್ಮ ಸಾರ್ಥಕ. ಬಾ. ಪರಸ್ತ್ರೀಯರನ್ನು ಆಶಿಸಿ ಪಾಪವನ್ನ ಕಟ್ಟಿಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡ್ರು ಎಷ್ಟು ಮಹಿಮರು. ಯಾಕಂದ್ರೆ ಗುರುವಿನ ಹೆಂಡತಿಯನ್ನೇ ಮೋಹಿಸಿ ಚಂದ್ರ ಕ್ಷೀಣನಾದ, ಮೇನಕೆಯನ್ನು ಮೋಹಿಸಿ ವಿಶ್ವಾಮಿತ್ರ ತನ್ನ ತಪಸ್ಸಿನ ಶಕ್ತಿಯನ್ನೇ ಕಳೆದುಕೊಂಡು ಹೋದ. ಅದರಂತೆ ನೀ ನನ್ನನ್ನು ಕಾಡಬೇಡ, ನನ್ನನ್ನು ಕಾಡಿ ನೀನು ಹಾಳಾಗಿ ಹೋಗಬೇಡ. ವೇದಾಂತದ ಮಾತು ಹೇಳಿದರೂ ಪರಿವರ್ತನೆ ಆಗೋದು ಈ ನನ್ನ ಮನಸ್ಸು. ಈಗ ನಾ ನೀಡುವೆ ನಿನಗೊಂದು ಪ್ರೇಮ ಚುಂಬನ. ಪ್ರಾರಂಭವಾಗಲಿ ನನ್ನ ನಿನ್ನ ಮಿಲನ. ಬೇಡ. ಬಾರದಿದ್ದರೆ ಹೊತ್ತುಕೊಂಡು ಹೋಗಿ ತೃಪ್ತಿ ಪಡೆಯೋಣ. ಬಾ. ಬೇಡ, ನಿನ್ನ ಕಾಲು ಹಿಡ್ದು ಬೇಡ್ಕೋತೀನಿ, ನನ್ನೇನು ಮಾಡಬೇಡ. ಯಾರಾದ್ರೂ ಕಾಪಾಡಿ. ಬಾ. ಗೌರಿ, ಏನಾಯ್ತು ಗೌರಿ? ಅನಂತ, ಏನು ನಡೀತಾ ಇದೆ ಇಲ್ಲಿ? ಹೋ ಹೋ ಹೋ, ರುದ್ರಪ್ಪ, ನನ್ನ ತಮ್ಮನನ್ನು ಮನಸ್ಸಿಗೆ ಬಂದಂತೆ ಪಡೆದು ನನ್ನ ಹೆಂಡತಿಯ ಶೀಲ ಹಾಳು ಮಾಡಲು ಮುಂದಾದ ಯಾ ಪಾಪಿ. ನಿನ್ನನ್ನು ಇವತ್ತು ಜೀವಂತ ಸಮಾಧಿ ಮಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನನ್ನ ತಮ್ಮನನ್ನು ಹಿಂಸಿಸಿ ನನ್ನ ಹೆಂಡತಿಯ ಮನ ನೋಯಿಸಿದ ನೀನೆಂದು ಬದುಕಬಾರ್ದು. ನಿಲ್ಲ. ಹೆಚ್ಚಿಗೆ ಮಾತನಾಡಿದ್ರೆ ಕತ್ತರಿಸಿ ಬಿಡುವೆ. ನಿಮಗೊಂದು ಕೊನೆಯ ಅವಕಾಶ. ನನಗೆ ಗೌರವ ನೀಡಿ ನೀವು ಬದುಕಿದರೆ ನನಗೂ ನಿಮಗೂ ಬಾರದೆಂದು ವಿರಸ. ಸೊಕ್ಕಿನಿಂದ ನನ್ನನ್ನು ನಿಂದಿಸಿದರೆ ನಾನು ಹಾಕುವೆ ನಿಮ್ಮ ಸಂಸಾರದಲ್ಲಿ ಘೋರವಿಷ. ನೆನಪಿಟ್ಟುಕೋ. ಬನ್ನಿರೋ. ನೋಡಿ, ಮೊದಲು ಮನೆಗೆ ಹೋಗೋಣ, ಆಮೇಲೆ ವಿಚಾರ ಮಾಡೋಣ.
ಆ ಕರುಣಾಮಯ ಕರುಣೆ ನಮ್ಮ ಮೇಲಿದೆ. ನಡೆಯಿರಿ, ಮನೆಗೆ ಹೋಗೋಣ. ಗೌರಿ, ನಾವು ನಿತ್ಯ ಪೂಜೆ ಮಾಡುತ್ತಿರುವ ದೇವರು ಕಾಡುವನು ಕಾಪಾಡುವನು ಒಂದು ತಿಳಿಯದಾಗಿದೆ ಗೌರಿ, ತಿಳಿಯದಾಗಿದೆ. ಮನಕ್ಕೆ ಶಾಂತಿಯೇ ಇಲ್ಲ ಗೌರಿ, ಶಾಂತಿಯೇ ಇಲ್ಲ. ಆದಷ್ಟು ಆ ದುಷ್ಟನಿಂದ ದೂರವಿದ್ದು ಬಿಡೋಣ ಗೌರಿ, ದೂರವಿದ್ದು ಬಿಡೋಣ. ತಮ್ಮ ನಡೆಯಪ್ಪ, ನಡೆ.